ಸ್ನೇಹಿತರೆ, ನಿಮ್ಗೆ ಈ ಪ್ರಪಂಚದಲ್ಲಿ ಅತ್ಯಂತ ಗ್ರೇಟೆಸ್ಟ್ ಲವ್ ಸ್ಟೋರಿ ಯಾವುದು ಅಂತ ಕೇಳಿದ್ರೆ ಕೆಲವರು ರೋಮಿಯೋ ಜೂಲಿಯಟ್ ಅನ್ಬೋದು, ಕೆಲವರು ಲೈಲಾ ಮಜ್ನು ಅನ್ಬೋದು. ಆದ್ರೆ ನಮ್ಮದೇ ಹಿಂದೂ ಧರ್ಮದಲ್ಲಿ ಕಾಣಸಿಗುವಂತಹ ಈ ಲವ್ ಸ್ಟೋರಿ ಬಗ್ಗೆ ನೀವು ತಿಳ್ಕೊಂಡ್ರೆ ನೀವು ಎಲ್ಲವನ್ನೂ ಮರೆತು ಭಾವುಕರಾಗೋದು ಗ್ಯಾರಂಟಿ. ಈ ಕಥೆಯ ನಾಯಕ ಖುದ್ದು ಪರಶಿವನಾದ್ರೆ ನಾಯಕಿ ಬ್ರಹ್ಮದೇವನ ಮೊಮ್ಮಗಳು ಸತೀದೇವಿ. ಇದೇ ಪ್ರಪಂಚದ ಮೊಟ್ಟ ಮೊದಲ ಅಮರ ಪ್ರೇಮ ಕತೆ. ಈ ಪ್ರೇಮ ಕಥೆಯಲ್ಲಿ ವಿರೋಧ ಇದೆ, ತ್ಯಾಗ ಇದೆ, ಬಲಿದಾನ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಯುಗ ಯುಗಾಂತರಗಳ ಬಂಧವಿದೆ. ಪರಸ್ಪರ ನೋಡದೆ, ಭೇಟಿ ಮಾಡದೆ ಮನಸ್ಸಲ್ಲೇ ಹುಟ್ಟಿದ ಈ ಪ್ರೀತಿ ಅಂತ್ಯವಾಗೋದು ಮಾತ್ರ ನಾಯಕಿಯ ಸಾವಿನಿಂದ. ಈ ಕತೆ ಎಷ್ಟು ರೋಮಾಂಚನವಾಗಿದೆ ಅಂದರೆ ವಿಡಿಯೋ ಕೊನೆಯಲ್ಲಿ ನೀವೇ ಹೇಳ್ತೀರಾ, ಈ ಕತೆ ಇಷ್ಟು ದಿನ ನಂಗೆ ಯಾಕೆ ಗೊತ್ತಿರಲಿಲ್ಲ ಅಂತ. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವು ಈ ಅಮರ ಪ್ರೇಮ ಕಥೆಯ ಬಗ್ಗೆ ತಿಳ್ಕೊಳ್ಳೋ ಮುಂಚೆ ಇದರ ನಾಯಕಿ ಸತೀದೇವಿಯ ಬಗ್ಗೆ ತಿಳ್ಕೊಳ್ಳೇಬೇಕು. ಸತೀದೇವಿಯ ತಂದೆಯ ಹೆಸರು ದಕ್ಷ ಪ್ರಜಾಪತಿ. ಈತ ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ಬ. ಮಾನಸ ಪುತ್ರರು ಅಂದ್ರೆ ಬ್ರಹ್ಮನ ಮನಸ್ಸಿನಿಂದ ಸೃಷ್ಟಿಯಾದವರು ಎಂದರ್ಥ. ಇವರೆಲ್ಲ ಬ್ರಹ್ಮದೇವನ ಜ್ಞಾನ, ಸೃಷ್ಟಿ ಮತ್ತು ಧರ್ಮದ ನಿರ್ವಹಣೆಗೆ ನೇಮಿತವಾದವರು. ಅಂತೆಯೇ ದಕ್ಷ ಪ್ರಜಾಪತಿಯ ಅಪಾರ ಜ್ಞಾನ, ವೇದಶಾಸ್ತ್ರಗಳಲ್ಲಿನ ಪಾಂಡಿತ್ಯವನ್ನು ಗಮನಿಸಿದ ಬ್ರಹ್ಮರು ಈತನಿಗೆ ತಾನು ಸೃಷ್ಟಿಸಿದ ಲೋಕದ ವ್ಯವಸ್ಥಾಪಕನಾಗಿ ಕಾರ್ಯನಿರ್ವಹಿಸಲು ತಿಳಿಸಿದರು. ಅದರಂತೆ ಈತ ಯಜ್ಞಗಳನ್ನು ಮಾಡುತ್ತಾ ವಂಶವೃದ್ಧಿ, ಧರ್ಮ ನಿಯಮಗಳು ಮತ್ತು ಸಮಾಜದ ಶಿಸ್ತನ್ನು ಕಾಪಾಡುತ್ತಾ ಸಾಗಿದ. ಆದರೆ ಈತನಿಗೆ ಅಹಂಕಾರದ ಮದವೇರಿತ್ತು. ತಾನು ಬ್ರಹ್ಮನ ಮಗ, ಸೃಷ್ಟಿಯ ವ್ಯವಸ್ಥಾಪಕ, ಶಿಸ್ತಿಗೆ ಅಧಿಪತಿ ಎಂದು ಬೀಗತೊಡಗಿದ್ದ. ಈತನ ಅರಮನೆ ಸದಾ ಶಿಸ್ತು ಮತ್ತು ಗರ್ವದಿಂದ ತುಂಬಿರುತ್ತಿತ್ತು. ಎಲ್ಲವೂ ಶಾಸ್ತ್ರದ ಪ್ರಕಾರವೇ ನಡೆಯಬೇಕಿತ್ತು. ಈತನ ಹೆಂಡತಿ ಹೆಸರು ಪ್ರಸೂತಿ, ಸ್ವಯಂಭುವ ಮನುವಿನ ಮಗಳು. ಈ ಸ್ವಯಂಭುವ ಮನುವು ಬ್ರಹ್ಮದೇವನ ಪುತ್ರನಾಗಿದ್ದು ಮಾನವ ಕುಲದ ಮೊದಲ ಮನು ಎಂತಲೂ ನಂಬಲಾಗಿದೆ. ಹೀಗೆ ಪ್ರಸೂತಿಯು ಮಾನವ ಕುಲ ಮತ್ತು ದೇವಕುಲವನ್ನು ಸಂಪರ್ಕಿಸುವ ಸಂಪರ್ಕದಂತೆ ಬೆಳೆದಿದ್ದಳು. ಕಾಲ ಕಳೆದಂತೆ ಇವರಿಬ್ಬರ ಸಮ್ಮಿಲನಕ್ಕೆ ಸಾಕ್ಷಿಯಾಗಿ ಸತಿ, ಅದಿತಿ, ದಿತಿ, ಧನು, ಕಾಲ, ಸಿಮ್ಮಿಕಾ ಎಂಬ 24 ಪುತ್ರಿಯರು ಜನಿಸುತ್ತಾರೆ. ಅದರಲ್ಲಿ ಹೆಚ್ಚಿನವರನ್ನು ಇವರು ಕಶ್ಯಪ ಮಹರ್ಷಿಯೊಂದಿಗೆ ವಿವಾಹ ಮಾಡಿಸುತ್ತಾರೆ. ಅದರಿಂದ ಜನಿಸಿದವರೇ ಈ ದೇವತೆಗಳು, ದೈತ್ಯರು, ದಾನವರು, ನಾಗರು ಮತ್ತು ಗಂಧರ್ವರು ಎಂದು ಹೇಳಲಾಗುತ್ತೆ. ಮಿಕ್ಕುಳಿದ ಹೆಣ್ಣು ಮಕ್ಕಳನ್ನು ಭೃಗು, ಅಂಗೀರಸ, ವಸಿಷ್ಠ ಮುಂತಾದ ಋಷಿಗಳಿಗೆ ಕೊಟ್ಟು ಮದುವೆ ಮಾಡಿದ್ದರು. ಹೀಗೆ ತಮ್ಮ ಕೊನೆಯ ಪುತ್ರಿ ಸತೀದೇವಿಯನ್ನು ಪ್ರೀತಿಯಿಂದ ಸಾಕತೊಡಗಿದರು. ಬಾಲ್ಯದಲ್ಲಿ ಸತೀದೇವಿಯು ಮಿಕ್ಕುಳಿದ ರಾಜಕುಮಾರಿಯರಂತೆ ಬೆಳೆಯಲಿಲ್ಲ. ಈಕೆಗೆ ಆಡಂಬರದ ಜೀವನ ಇಷ್ಟವಿರಲಿಲ್ಲ. ಶೃಂಗಾರದ ಮೇಲೆ ಆಸಕ್ತಿ ಇರಲಿಲ್ಲ. ಈಕೆಗೆ ತಂದೆಯ ಗರ್ವಕ್ಕಿಂತ ತಾಯಿಯ ಶಾಂತಿಯೇ ಹೆಚ್ಚು ಪ್ರಭಾವ ಬೀರಿತ್ತು. ಈಕೆಗೆ ಐಶ್ವರ್ಯಕ್ಕಿಂತ ಆತ್ಮಶುದ್ಧತೆಯ ಮೇಲೆ ಹೆಚ್ಚಿನ ಆಸಕ್ತಿ ಇತ್ತು. ಹಾಗಾಗಿ ಬೆಳೆಯುತ್ತಲೇ ಮಂತ್ರೋಪದೇಶಗಳಲ್ಲಿ ಸರಳತೆಯ ಪ್ರತೀಕವಾಗಿದ್ದ ಶಿವನ ಹೆಸರನ್ನು ಕೇಳಿಸಿಕೊಳ್ಳುತ್ತಾ ಬೆಳೆದಳು. ಯಾರೀ ಸ್ಮಶಾನವಾಸಿ? ಯಾಕೀತ ಬೇರೆ ದೇವತೆಗಳಂತೆ ಆಡಂಬರದ ಜೀವನ ಮಾಡಲ್ಲ? ಇಡೀ ಪ್ರಕೃತಿಯನ್ನೇ ಆಭರಣವನ್ನಾಗಿ ಮಾಡಿಕೊಂಡಿರುವ ಆತನಿಗೆ ಒಂದಿಷ್ಟೂ ಗರ್ವವಿಲ್ಲವಲ್ಲ? ಈತನನ್ನು ದೇವತೆಗಳಷ್ಟೇ ಅಲ್ಲದೆ ದೈತ್ಯರೂ ಸಹ ಆರಾಧಿಸ್ತಾರಲ್ಲ. ಆತ ಹೇಗಿರಬಹುದು, ಎಲ್ಲಿರಬಹುದು ಅಂತ ನೆನಪಿಸಿಕೊಳ್ಳುತ್ತಲೇ ಆಕೆ ತನ್ನ ಬಾಲ್ಯವನ್ನ ಕಳೀತಾಳೆ. ಮೊದಮೊದಲು ಭಕ್ತಿಯಂತಿದ್ದ ಆ ಭಾವನೆ ನಂತರ ಪ್ರೇಮವಾಗಿ ಬದಲಾಗುತ್ತೆ. ಈಕೆ ವಿವಾಹದ ವಯಸ್ಸಿಗೆ ಬಂದೊಡನೆ ಪಂಡಿತರನ್ನು ಕರೆಸಿದ ದಕ್ಷ ತನ್ನ ಪುತ್ರಿಗೆ ಒಬ್ಬ ವೇದಶಾಸ್ತ್ರಗಳಲ್ಲಿ ಪಂಡಿತನಾದಂತಹ, ಯಜ್ಞ ಹೋಮಗಳಲ್ಲಿ ನಿಪುಣನಾದಂತಹ ಸಂಪ್ರದಾಯಸ್ಥ ಪುರುಷನನ್ನು ಹುಡುಕಲು ತಿಳಿಸುತ್ತಾರೆ. ಅಂತೆಯೇ ತನ್ನ ತಂದೆಯಾದ ಬ್ರಹ್ಮದೇವನಲ್ಲಿಯೂ ಸಹ ಈ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿರ್ತಾನೆ. ಹೀಗೆ ಈ ಬೆಳವಣಿಗೆಗಳನ್ನು ಕಂಡ ಸತಿಯು ತನ್ನ ತಾಯಿಯ ಬಳಿ ಹೋಗಿ ತಾನು ಶಿವನನ್ನು ಪ್ರೀತಿಸುತ್ತಿರುವುದಾಗಿ ತಿಳಿಸ್ತಾಳೆ. ಆದರೆ ಮೊದಲೇ ಶಿವನನ್ನು ಅನಾಗರಿಕ, ಸ್ಮಶಾನವಾಸಿ, ಅಸಂಸ್ಕೃತ ಎಂದು ನಿಂದಿಸುತ್ತಿದ್ದ ದಕ್ಷನ ಬಳಿ ಈ ವಿಷಯ ತಿಳಿಸಲು ಈಕೆಗೆ ಧೈರ್ಯ ಬರಲಿಲ್ಲ. ಹಾಗಾಗಿ ಮೊದಲು ನಾರದರ ಮುಂದೆ ಈ ವಿಷಯವನ್ನು ಪ್ರಸ್ತಾಪಿಸಿ ಸಮಯ ನೋಡಿಕೊಂಡು ದಕ್ಷರ ಬಳಿ ತಿಳಿಸುವಂತೆ ತಿಳಿಸ್ತಾಳೆ. ಅಂತೆಯೇ ನಾರದರು ಈ ವಿಷಯವನ್ನು ದಕ್ಷರ ಬಳಿ ಪ್ರಸ್ತಾಪಿಸಲಾಗಿ ಕ್ರೋಧಿತಗೊಂಡ ಆತ, ಯಾರು ಆ ಸ್ಮಶಾನವಾಸಿಯ? ಮೈತುಂಬ ಭಸ್ಮವನ್ನು ಹಚ್ಚಿಕೊಂಡು ಪ್ರಾಣಿಗಳ ಚರ್ಮಗಳಿಂದ ದೇಹವನ್ನು ಮುಚ್ಚಿಕೊಂಡು ಶಾಸ್ತ್ರ ನಿಯಮಗಳನ್ನೆಲ್ಲ ಗಾಳಿಯಲ್ಲಿ ತೂರಿ ಬದುಕುವವನ? ಅವನು ನಮ್ಮ ಘನತೆಗೆ ಯೋಗ್ಯನಲ್ಲ. ಅವನನ್ನು ಮರೆತು ಬಿಡು. ನಾನು ನಿನಗೆ ಸರ್ವಗುಣ ಸಂಪನ್ನನಾದಂತಹ ವರವನ್ನೇ ಹುಡುಕುತ್ತೇನೆ. ಇನ್ನೊಮ್ಮೆ ಅವನ ಹೆಸರನ್ನು ನನ್ನ ಮುಂದೆ ಪ್ರಸ್ತಾಪಿಸಬೇಡ ಎಂದೇಳುತ್ತಾನೆ. ಆಗ ಸತಿಯು, ನಾನು ಈಗಾಗಲೇ ಶಿವನಿಗೆ ಮನಸ್ಸು ನೀಡಿರುವುದಾಗಿ, ನೀವು ಆತನನ್ನು ಎಷ್ಟೇ ನಿಂದಿಸಿದರೂ ಆತನ ಮೇಲಿನ ಪ್ರೀತಿ ಒಂದಿಷ್ಟೂ ಕಡಿಮೆಯಾಗುತ್ತಿಲ್ಲ.
ಬದಲಾಗಿ ಇನ್ನೂ ಹೆಚ್ಚಾಗುತ್ತಿದೆ. ಆತನ ಸರಳತೆ ಅಶುಚಿತವಲ್ಲ, ಅದು ಪರಿಪೂರ್ಣತೆಯ ಪ್ರತೀಕ. ಆತನ ಬಳಿ ಆಭರಣಗಳಿಲ್ಲ, ಆದರೆ ಆತ ಧರಿಸಿರುವ ಭಸ್ಮ, ಜಟೆ ಮತ್ತು ರುದ್ರಾಕ್ಷಿಗಳಲ್ಲಿಯೂ ಸಹ ಬ್ರಹ್ಮಾಂಡದ ಅರ್ಥ ಅಡಗಿದೆ. ಆತನ ವಸ್ತ್ರರಹಿತ ಜೀವನ ದಾರಿದ್ರ್ಯವಲ್ಲ, ಆಸೆಗಳಿಂದ ಮುಕ್ತವಾದ ಸ್ವಾತಂತ್ರ್ಯವದು. ಕೈಲಾಸದ ಏಕಾಂತದಲ್ಲಿರುವ ಆತನು ಲೋಕದಿಂದ ದೂರಾದವನಲ್ಲ, ಲೋಕವನ್ನೇ ರಕ್ಷಿಸುವ ಶಕ್ತಿಯವನು. ನಾನು ಆತನನ್ನೇ ನನ್ನ ಬಾಳ ಸಂಗಾತಿ ಎಂದು ನಿರ್ಧರಿಸಿಯಾಗಿದೆ ಎಂದೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ನಂತರ ಈ ಘಟನೆಯ ಬಗ್ಗೆ ಅರಿತ ಬ್ರಹ್ಮರು ತನ್ನ ಮೊಮ್ಮಗಳ ಬಳಿ ಬಂದು ಆಕೆಯನ್ನು ಸಮಾಧಾನ ಪಡಿಸಿ ಆಕೆಗೆ ಶಿವನ ಮೇಲಿರುವ ಅತೀವ ಪ್ರೀತಿಯನ್ನು ಅರಿಯುತ್ತಾರೆ. ನಂತರ ಆಕೆಗೆ ಶಿವನು ವೈರಾಗ್ಯವನ್ನು ಧರಿಸಿದವನು, ಬಂಧನದ ಜೀವನ ತೊರೆದು ಏಕಾಂತವನ್ನು ಬಯಸುವವನು, ಲೋಕದ ಸುಖ ದುಃಖ ಪ್ರೀತಿ ದ್ವೇಷ ಎಲ್ಲವನ್ನೂ ತ್ಯಜಿಸಿ ಕೈಲಾಸದಲ್ಲಿ ಧ್ಯಾನಿಸುತ್ತಿರುವವನು. ಆತನನ್ನು ವೈರಾಗ್ಯ ಮುಕ್ತವನ್ನಾಗಿ ಮಾಡುವುದು ಅಷ್ಟು ಸುಲಭವಲ್ಲ ಎಂದು ತಿಳಿಸುತ್ತಾರೆ. ಆಗ ಈ ವಿಷಯ ತಿಳಿದ ಆಕೆಯಲ್ಲಿ ಛಲ ಮೂಡಲಾರಂಭಿಸುತ್ತೆ. ಆತನನ್ನು ಧ್ಯಾನದಿಂದ ಎಚ್ಚರಗೊಳಿಸಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲೇಬೇಕೆಂದುಕೊಂಡ ಆಕೆ, ಆತ ಲೋಕದಿಂದ ದೂರವಿದ್ದರೇನಂತೆ, ನಾನೂ ಸಹ ಲೋಕವನ್ನು ತೊರೆದು ಅವನ ಬಳಿಯೇ ಸೇರುತ್ತೇನೆ ಎಂದು ಹಿಮಾಲಯಕ್ಕೆ ತೆರಳಿ ಕಠಿಣ ತಪಸ್ಸನ್ನಾರಂಭಿಸುತ್ತಾಳೆ. ಬಿಸಿಲು, ಮಳೆ, ಗಾಳಿ ಏನನ್ನೂ ಲೆಕ್ಕಿಸದೆ ಹಲವು ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡುತ್ತಾಳೆ. ಹೀಗೆ ಹಸಿವು ಬಾಯಾರಿಕೆ ಎನ್ನದೆ ಹಗಲಿರುಳು ತಪಸ್ಸು ಮಾಡಲಾಗಿ ಆಕೆಯಿಂದ ಹೊರಹೊಮ್ಮಿದ ಜ್ವಾಲೆ ಇಡೀ ಲೋಕವನ್ನೇ ಆವರಿಸಿ ಕೊನೆಗೆ ಇದರ ಶಾಖ ಕೈಲಾಸಕ್ಕೂ ತಟ್ಟಲಾಗಿ ಶಿವನು ಎಚ್ಚರಗೊಂಡು ಆಕೆಯ ಮುಂದೆ ಪ್ರತ್ಯಕ್ಷಗೊಳ್ಳುತ್ತಾನೆ. ಆಕೆಯನ್ನು ಕಂಡೊಡನೆ ಈತನಿಗೆ ಅರ್ಥವಾಗುತ್ತೆ, ಇದು ಆಸೆಯ ತಪಸ್ಸಲ್ಲ, ಆತ್ಮದ ಕರೆ ಎಂದು. ಹಾಗಾಗಿ ಯಾರು ನೀನು, ಯಾಕಿಷ್ಟು ಕಠಿಣ ತಪಸ್ಸನ್ನು ಮಾಡುತ್ತಿರುವೆ ಎಂದು ಕೇಳಲಾಗಿ ಆಕೆ ತನ್ನನ್ನು ತಾನು ಪರಿಚಯಿಸಿಕೊಂಡು ತನ್ನೊಳಗಿನ ಪ್ರೀತಿಯನ್ನು ನಿವೇದಿಸಿಕೊಳ್ಳುತ್ತಾಳೆ. ಆಗ ಶಿವನು, ನಾನು ಸಂಸಾರಕ್ಕೆ ಯೋಗ್ಯನಲ್ಲ, ವೈರಾಗ್ಯವೇ ನನ್ನ ಜೀವನ, ನನ್ನನ್ನು ವರಿಸಿದರೆ ನಿನಗೆ ಸಿಗುವುದು ಬರೀ ನೋವಷ್ಟೇ ಎಂದು ಹೇಳಲಾಗಿ ಆಕೆ, ನಾನು ನಿಮ್ಮನ್ನು ಬದಲಿಸಲು ಬಂದಿಲ್ಲ, ನೀವು ಹೇಗಿದ್ದೀರೋ ಹಾಗೆಯೇ ನನಗಿಷ್ಟ, ದಯವಿಟ್ಟು ನನ್ನನ್ನು ವರಿಸಿ ನಿಮ್ಮ ಬಾಳ ಸಂಗಾತಿಯನ್ನಾಗುವ ಅವಕಾಶ ಮಾಡಿಕೊಡಿ ಎಂದು ಕೇಳ್ತಾಳೆ. ಆಕೆಯ ಮನಸ್ಸಿನ ನಿಷ್ಕಲ್ಮಶ ಪ್ರೀತಿಗೆ ಸೋತ ಶಿವನು ಆಕೆಯ ಶರಣಾಗತಿಯನ್ನು ಕಂಡು ಆಕೆಯನ್ನು ಸ್ವೀಕರಿಸಲು ಒಪ್ಪಿಕೊಳ್ಳುತ್ತಾನೆ. ಇಡೀ ಲೋಕವೇ ಸಂತೋಷದಿಂದ ತೇಲಾಡತೊಡಗುತ್ತೆ. ದೇವತೆಗಳೆಲ್ಲ ಅವರ ಮೇಲೆ ಹೂವಿನ ಮಳೆ ಸುರಿಸುತ್ತಾರೆ. ಇತ್ತ ಸತಿಯು ದಕ್ಷನ ಬಳಿ ಬಂದು ವಿಷಯ ತಿಳಿಸಲಾಗಿ ದಕ್ಷನಲ್ಲಿ ಆಕ್ರೋಶ ಉಕ್ಕಿಬರುತ್ತೆ. ಆದರೆ ಬ್ರಹ್ಮದೇವ ಮತ್ತು ವಿಷ್ಣುವಿನ ಆದೇಶಕ್ಕೆ ಕಟ್ಟುಬಿದ್ದು ಮದುವೆಗೆ ಒಪ್ಪಿಕೊಳ್ತಾನೆ. ಖುದ್ದು ಬ್ರಹ್ಮರ ನೇತೃತ್ವದಲ್ಲಿ ವಿವಾಹ ಕಾರ್ಯಗಳು ನಿಶ್ಚಯವಾಗ್ತವೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎದುರಾಗುವ ಕಠಿಣ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ಕಂಗಾಲಾಗಿದ್ದೀರಾ? ನಿರಾಸೆ ಮತ್ತು ಸೋಲಿನಿಂದ ಮರುಗುತ್ತಿದ್ದೀರಾ? ಭಯಪಡಬೇಡಿ. ವಿಶೇಷವಾದ ದೈವಿ ಬಲ ಮತ್ತು ತಾಂತ್ರಿಕ ಪೂಜೆಯ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಬೇರು ಸಹಿತ ಕಿತ್ತೆಸೆಯಬಹುದು. ವ್ಯಾಪಾರ ನಷ್ಟ, ಸಾಲಬಾಧೆ, ಗಂಡ ಹೆಂಡತಿ ಕಲಹ, ಪ್ರೇಮ ಸಂಬಂಧಗಳಲ್ಲಿ ಬಿರುಕು, ಸಂತಾನ ದೋಷ, ಅನಾರೋಗ್ಯ, ಶತ್ರುಬಾಧೆ ಇಂತಹ ಹಲವಾರು ದೋಷಗಳಿಗೆ ಗುರೂಜಿಯವರು ನಿಮ್ಮ ಜನ್ಮಕುಂಡಲಿಯನ್ನು ಆಳವಾಗಿ ವಿಶ್ಲೇಷಿಸಿ ಅದಕ್ಕೆ ತಾಂತ್ರಿಕ ಪೂಜೆಗಳ ಮೂಲಕ ಪರಿಹಾರ ಮಾಡಿಕೊಡುತ್ತಾರೆ. ನಿಮ್ಮ ಕಷ್ಟಗಳ ಕಾಲ ಇಂದೇ ಮುಗಿಯಲಿದೆ. ಕೂಡಲೇ ಕರೆ ಮಾಡಿ ಪರಿಹಾರವನ್ನು ಪಡೆದುಕೊಳ್ಳಿ. ಇತ್ತ ಶಿವನು ನಂದಿಯನ್ನೇರಿ ಸಮಸ್ತ ಬಳಗವಾದ ಶಿವಗಣಗಳು, ದಾನವರು, ದೈತ್ಯರು, ಭೂತ, ಪ್ರೇತ, ನಂದಿ, ನಾಗರಗಳನ್ನೆಲ್ಲ ಕರೆದುಕೊಂಡು ಮದುವೆ ಮಂಟಪದತ್ತ ಬರುತ್ತಾರೆ. ಆ ದಿನ ಸತ್ಯ ಮತ್ತು ಶಕ್ತಿಯ ಸಂಗಮದ ದಿನ. ಬ್ರಹ್ಮಾಂಡವೇ ಮಂಟಪ, ಹಿಮಾಲಯವೇ ವೇದಿಕೆ, ಆಕಾಶವೇ ಚಂದನದ ಚಾವಣಿಯಂತಿತ್ತು. ಇತ್ತ ಸ್ವತಃ ಬ್ರಹ್ಮದೇವನೇ ಪುರೋಹಿತನಾಗಿ ನಿಂತಿದ್ದ. ಮಂತ್ರಗಳು ಕೇವಲ ಉಚ್ಚಾರಣೆಯಾಗಿರಲಿಲ್ಲ, ಅವು ಸೃಷ್ಟಿಯ ನಿಯಮಗಳಾಗಿದ್ದವು. ದೇವತೆಗಳು ಸಾಲಾಗಿ ಕುಳಿತುಕೊಂಡರು. ವಿಷ್ಣುವು ಮೌನವಾಗಿ ನಗುತ್ತಿದ್ದ. ಇಂದ್ರ, ಅಗ್ನಿ, ವರುಣ, ಯಮ ಮುಂತಾದವರು ಆ ಮದುವೆಗೆ ಸಾಕ್ಷಿಯಾಗಿ ಬಂದಿದ್ದರು. ಶಿವನು ಆಭರಣಗಳನ್ನು ಧರಿಸದೆ ಸರಳವಾಗಿ ಮೈಗೆ ಭಸ್ಮವನ್ನು ಲೇಪಿಸಿಕೊಂಡು ಜಟೆಯಲ್ಲಿ ಗಂಗೆಯನ್ನಿಟ್ಟು ಕುತ್ತಿಗೆಯಲ್ಲಿ ನಾಗವನ್ನಿರಿಸಿ ರುದ್ರಾಕ್ಷಿಗಳನ್ನು ಮಾಲೆಯನ್ನಾಗಿ ಧರಿಸಿ ನಿಂತಿದ್ದ. ಇತ್ತ ಸತೀದೇವಿಯೂ ಸಹ ಸರಳತೆಯೇ ಈಕೆ ಎನ್ನುವಂತೆ ಪ್ರಕೃತಿ ದೇವಿಯಂತೆ ನಿಂತಿದ್ದಳು. ಬ್ರಹ್ಮ ಮಂತ್ರಘೋಷಗಳನ್ನು ಪಠಿಸಲಾಗಿ ಪ್ರಕೃತಿಯೇ ನಿಶಬ್ದವಾಯಿತು. ಅವರು ಅಗ್ನಿಯ ಸುತ್ತ ಪ್ರದಕ್ಷಿಣೆ ಮಾಡಲಾಗಿ ಪ್ರತಿ ಹೆಜ್ಜೆಯೊಂದಿಗೆ ಒಂದೊಂದು ಯುಗ ಸ್ಥಿರವಾಯಿತು. ಅದು ಸಪ್ತಪದಿಯಲ್ಲ, ಸಪ್ತ ಸಂಗಮವಾಯಿತು. ಧರ್ಮ, ತ್ಯಾಗ, ವೈರಾಗ್ಯ, ಸತ್ಯ, ಶಕ್ತಿ, ಸಹನೆ, ಮೋಕ್ಷ ಎಲ್ಲವೂ ಒಂದೇ ಕ್ಷಣದಲ್ಲಿ ಬಂಧಿತವಾಯಿತು. ನಂದಿಯು ಶಾಂತವಾಗಿ ತಲೆಯಾಡಿಸಿದ. ಗಣಗಳು ಮೌನವಾದವು. ಪ್ರಕೃತಿಯೇ ಅವರ ಮುಂದೆ ತಲೆಬಾಗಿತು.
ಅದು ಸಂಸಾರದ ಆರಂಭಕ್ಕಿಂತ ಸೃಷ್ಟಿಯ ಸಮತೋಲನವೆಂದು ಭಾಸವಾಗುತ್ತಿತ್ತು. ವಿವಾಹದ ನಂತರ ಇಬ್ಬರು ಕೈಲಾಸದಲ್ಲೇ ನೆಲೆಸಿದರು. ಅಲ್ಲಿ ಗೋಡೆಗಳಿರಲಿಲ್ಲ, ಆಕಾಶವೇ ಚಾವಣಿ, ಮೌನವೇ ಭಾಷೆಯಾಗಿ ಅರ್ಥೈಸುತ್ತಿತ್ತು. ಇತ್ತ ಶಿವನು ಧ್ಯಾನಕ್ಕೆ ಕೂರಲಾಗಿ ಸತಿಯೂ ಸಹ ಅವನ ಪಕ್ಕದಲ್ಲೇ ಧ್ಯಾನಮಗ್ನಳಾಗುತ್ತಿದ್ದಳು. ಸತಿ ಶಿವನಿಗೆ ಪ್ರಶ್ನೆಯಾಗಲಿಲ್ಲ, ಬೇಡಿಕೆ ಆಗಲಿಲ್ಲ, ಆತನ ಪರಿಪೂರ್ಣತೆಯ ಭಾಗವಾದಳು. ಈಕೆ ಜೀವನಕ್ಕೆ ಕಾಲಿಟ್ಟ ಕ್ಷಣದಿಂದ ಶಿವನ ಕೋಪ ಮೃದುವಾಯಿತು, ವೈರಾಗ್ಯ ಪೂರ್ಣವಾಯಿತು, ಶಕ್ತಿ ಚೇತನವಾಯಿತು. ಆದರೆ ಕೈಲಾಸದ ಶಾಂತಿಯ ನಡುವೆಯೂ ಸಹ ಭೂಮಿಯಲ್ಲಿ ಒಂದು ಮನಸ್ಸು ಮಾತ್ರ ಸುಡುತ್ತಲೇ ಇತ್ತು. ಅದೇ ದಕ್ಷನ ಮನಸ್ಸು. ಅವನು ಹೊರಗಿನಿಂದ ಮೌನವಾಗಿದ್ದ, ಆದರೆ ಒಳಗೊಳಗೆ ಅಹಂಕಾರ ಬೆಂಕಿಯಾಗಿತ್ತು. ಅದೇ ಬೆಂಕಿ ಮುಂದೆ ಲೋಕವನ್ನೇ ಸುಡುವಂತಿತ್ತು. ಈತ ಇಡೀ ಭೂಮಂಡಲಕ್ಕೆ ತನ್ನ ಶ್ರೇಷ್ಠತೆಯನ್ನು ಪರಿಚಯಿಸಬೇಕೆಂದುಕೊಂಡು ಒಂದು ಮಹಾಯಜ್ಞವನ್ನು ಆಯೋಜಿಸಿದನು. ಎಲ್ಲ ದೇವತೆಗಳಿಗೂ, ಋಷಿಗಳಿಗೂ, ಸಿದ್ಧರಿಗೂ ಮತ್ತು ಲೋಕಪಾಲಕರೆಲ್ಲರಿಗೂ ಆಹ್ವಾನ ಕಳುಹಿಸಿದ. ಇಂದ್ರನಿಂದ ಹಿಡಿದು ಬ್ರಹ್ಮದೇವರವರೆಗೆ ಎಲ್ಲರನ್ನೂ ಸಹ ಆಮಂತ್ರಿಸಿದ್ದ. ಆದರೆ ಒಬ್ಬರನ್ನು ಬಿಟ್ಟು ಶಿವನ ಹೆಸರನ್ನ ಉದ್ದೇಶಪೂರ್ವಕವಾಗಿ ಕೈಬಿಟ್ಟಿದ್ದ. ಯಾಕಂದ್ರೆ ಈತನ ದೃಷ್ಟಿಯಲ್ಲಿ ಶಿವ ಒಬ್ಬ ಅಲೆಮಾರಿ, ಅನಾಗರಿಕ ಮತ್ತು ಸ್ಮಶಾನವಾಸಿ. ಆತ ಈ ಯಜ್ಞದಲ್ಲಿ ಭಾಗವಹಿಸಲು ಯೋಗ್ಯನಲ್ಲ. ಆತನ ಆಗಮನ ಈತನ ಶ್ರೇಷ್ಠತೆಗೆ ಭಂಗ ತರಬಹುದೆಂದು ಅಂದುಕೊಂಡಿದ್ದ. ಇತ್ತ ಈ ಮಹಾಯಜ್ಞದ ತಯಾರಿಯ ವಿಷಯ ಸತಿಯ ಕಿವಿಗೆ ಬೀಳುತ್ತೆ. ಸರ್ವರನ್ನೂ ಆಮಂತ್ರಿಸಿದ್ದು ತಮ್ಮನ್ನು ಮಾತ್ರ ಕೈಬಿಡಲಾಗಿದೆ ಎಂತಲೂ ತಿಳಿಯುತ್ತೆ. ಆದರೆ ಆಕೆ ತನ್ನದೇ ಮನೆಗೆ ಹೋಗಲು ಆಮಂತ್ರಣವೇಕೆ ಎಂದುಕೊಂಡು ಶಿವನ ಬಳಿ ಬಂದು ಅಪ್ಪಣೆ ಕೇಳುತ್ತಾಳೆ. ಆದರೆ ಶಿವನು ಆಮಂತ್ರಣವಿಲ್ಲದ ಸ್ಥಳಕ್ಕೆ ಹೋಗುವುದು ಅವಮಾನಕ್ಕೆ ಕಾರಣವಾಗಬಹುದು ಎಂದು ಎಚ್ಚರಿಸುತ್ತಾನೆ. ಆದರೆ ಈಕೆಗೆ ತನ್ನ ತಂದೆಯ ಮೇಲಿದ್ದ ಮಮತೆ ಮತ್ತು ತನ್ನ ಕುಟುಂಬವನ್ನು ಕಾಣುವ ಹಂಬಲ ಹೆಚ್ಚಿದ್ದರಿಂದ ಆಕೆ ಹೋಗಲೇಬೇಕು ಎಂದು ಹಠ ಹಿಡಿಯುತ್ತಾಳೆ. ಈಕೆಯ ಹಠಕ್ಕೆ ಮಣಿದ ಶಿವನು ಆಕೆಯ ರಕ್ಷಣೆಯನ್ನು ಗಮನದಲ್ಲಿಟ್ಟುಕೊಂಡು ತನ್ನ ಗಣಗಳಲ್ಲಿ ಕೆಲವರನ್ನು ಆಕೆಯ ಜೊತೆ ಕಳಿಸುತ್ತಾನೆ. ಆಕೆ ಹೊರಟಾಗ ಶಿವ ಮೌನವಾಗಿ ನಿಂತಿದ್ದ. ಆ ಮೌನವೇ ತಿಳಿಸುತ್ತಿತ್ತು ಆತನು ಒಲ್ಲದ ಮನಸ್ಸಿನಲ್ಲಿ ಆಕೆಯನ್ನು ಬೀಳ್ಕೊಡುತ್ತಿದ್ದಾನೆಂದು. ಇತ್ತ ಸತಿಯ ಹೃದಯದಲ್ಲೂ ಸಹ ಅಜ್ಞಾತ ಭಯವೊಂದು ಕಾಡುತ್ತಿತ್ತು. ಆ ಭಯದಲ್ಲೇ ಆಕೆ ಯಜ್ಞದ ಕಡೆ ಹೆಜ್ಜೆ ಹಾಕಿದಳು. ಯಜ್ಞಶಾಲೆಯ ಮಧ್ಯೆ ಅಗ್ನಿಜ್ವಾಲೆ ಭೀಕರವಾಗಿ ಉರಿಯುತ್ತಿರುವಾಗಲೇ ಸತಿ ಯಜ್ಞದ ಬಳಿ ಬಂದಳು. ಆದರೆ ದಕ್ಷನು ಅವಳ ಅಸ್ತಿತ್ವವನ್ನೇ ನಿರಾಕರಿಸಿದಂತೆ ತಿರುಗಿಯೂ ಸಹ ನೋಡಲಿಲ್ಲ. ಯಾರೊಬ್ಬರೂ ಆಕೆಯನ್ನು ಸ್ವಾಗತಿಸಲಿಲ್ಲ, ಆಸನವನ್ನೂ ಸಹ ನೀಡಲಿಲ್ಲ. ಅಷ್ಟರಲ್ಲೇ ಶಿವನ ಹೆಸರೊಂದು ಮಂತ್ರೋಪದೇಶದಲ್ಲಿ ಕೇಳಿಬರುತ್ತದೆ. ಹಠಾತ್ತನೆ ಎದ್ದು ನಿಂತ ದಕ್ಷ ಜೋರಾಗಿ ನಗುತ್ತಾ, ಆ ಸ್ಮಶಾನವಾಸಿ ಇಲ್ಲಿ ಕುಳಿತರೆ ಯಜ್ಞವೇ ಅಶುದ್ಧವಾಗುತ್ತೆ. ಭಸ್ಮವನ್ನಚ್ಚಿಕೊಂಡು ತಿರುಗುವವನು ದೇವರಲ್ಲ, ಅವನು ಯಜ್ಞಕ್ಕೂ ಆ ಲೋಕಕ್ಕೂ ನಿಷ್ಪ್ರಯೋಜಕ ಎಂದು ಗರ್ಜಿಸುತ್ತಾನೆ. ದೇವತೆಗಳು ಒಂದು ಕ್ಷಣ ನಿಶಬ್ದರಾದರು. ಆ ಮಾತುಗಳು ಸತಿಯ ಹೃದಯವನ್ನ ಬಾಣದಂತೆ ತಾಗುತ್ತೆ. ಏಕೆಂದರೆ ಆ ಕ್ಷಣದಲ್ಲಿ ಅವಮಾನವಾದದ್ದು ಕೇವಲ ಶಿವನಿಗಲ್ಲ, ಅವಳ ಪ್ರೀತಿ, ನಂಬಿಕೆ ಮತ್ತು ಆತ್ಮಕ್ಕೆ. ಅಂದು ಆಕೆಗೊಂದು ಸತ್ಯ ಸ್ಪಷ್ಟವಾಯಿತು. ಇದು ಕ್ಷಣಿಕ ಕೋಪವಲ್ಲ, ಇದು ಆಳವಾದ ಅಹಂಕಾರ. ತನ್ನ ತಂದೆಯ ಮನಸ್ಸಿನಲ್ಲಿ ಶಿವನಿಗೆ ಯಾವತ್ತೂ ಗೌರವ ಸಿಗುವುದಿಲ್ಲ. ಯಜ್ಞದಲ್ಲಿ ತಾನು ನಿಂತಿರುವುದೇ ತನ್ನ ಗಂಡನಿಗಾಗುತ್ತಿರುವ ಅವಮಾನಕ್ಕೆ ಸಮ್ಮತಿ ನೀಡಿದಂತೆ. ನನ್ನ ಪ್ರೀತಿಯ ಹಠಕ್ಕೆ ಸಿಲುಕಿದ ಶಿವನಿಗೆ ಅವಮಾನವಾಗುತ್ತಿರುವುದು ನನ್ನಿಂದಲೇ. ನಿಮ್ಮ ಮಗಳಾಗಿ ಹುಟ್ಟಿ ಆತನನ್ನು ಪ್ರೀತಿಸಿದ್ದಕ್ಕಲ್ಲವೇ ನೀವಿಷ್ಟು ಆತನನ್ನು ನಿಂದಿಸುತ್ತಿರುವುದು? ನೀವು ಸೃಷ್ಟಿಸಿದ ಈ ದೇಹದಿಂದ ಆತನಿಗೆ ಅವಮಾನವಾಗುತ್ತಿರುವುದಾದರೆ ನನಗೆ ಈ ದೇಹ ಬೇಡವೇ ಬೇಡ ಎಂದು ತನ್ನೊಳಗಿನ ಯೋಗ ಶಕ್ತಿಯನ್ನು ಜಾಗೃತಗೊಳಿಸಿ ದೇಹ ಮತ್ತು ಆತ್ಮದ ಬಂಧನವನ್ನು ತ್ಯಜಿಸಿದಳು. ಯೋಗಾಗ್ನಿಯಿಂದ ದೇಹತ್ಯಾಗ ಮಾಡಿದಳು. ದೇವತೆಗಳೆಲ್ಲರೂ ಭಯದಿಂದ ಮೌನಕ್ಕೆ ಜಾರಿದರು. ಯಜ್ಞವು ಪಾವಿತ್ರ್ಯತೆ ಕಳೆದುಕೊಂಡಿತು. ಯಜ್ಞವನ್ನು ಮುಂದುವರಿಸಲು ಯಾರಿಗೂ ಧೈರ್ಯವಿರಲಿಲ್ಲ. ಹಾಗಾಗಿ ಕೂಡಲೇ ನಾರದ ಮುನಿಗಳು ಕೈಲಾಸಕ್ಕೆ ತೆರಳಿ ಧ್ಯಾನಮಗ್ನ ಶಿವನಿಗೆ ವಿಷಯ ತಿಳಿಸಿದರು. ವಿಷಯ ತಿಳಿದೊಡನೆ ಶಿವನ ಕಣ್ಣಿನಲ್ಲಿ ದುಃಖ ಉಕ್ಕಿ ಬಂತು. ಶಿವ ಒಂದು ಕ್ಷಣ ಮೌನವಾದನು. ಆ ಮೌನವೇ ಲೋಕ ಕಂಡ ಭಯಾನಕ ವಿಕೋಪದಂತಿತ್ತು. ಮರುಕ್ಷಣವೇ ಶಿವನ ಕಣ್ಣಿನಲ್ಲಿ ಬೆಂಕಿಯ ಜ್ವಾಲೆ ಉರಿಯಲಾರಂಭಿಸಿತು. ಅದೇ ಕೋಪದಲ್ಲೇ ತನ್ನ ಜಟೆಯನ್ನೆಳೆದು ಗರ್ಜಿಸಲಾರಂಭಿಸಿದ. ಆಗ ಜಟೆಯಿಂದ ಕೆಳಗೆ ಬಿದ್ದ ಕೂದಲೊಂದು ಭಯಾನಕ ಶಕ್ತಿಯಾಗಿ ಬದಲಾಯಿತು. ಆ ಶಕ್ತಿಯ ಹೆಸರೇ ವೀರಭದ್ರ. ಆತನನ್ನು ಕಂಡ ಶಿವನು, ನಡೆ, ಅಹಂಕಾರದಿಂದ ನಡೆಯುತ್ತಿರುವ ದಕ್ಷನ ಯಜ್ಞವನ್ನು ನಾಶ ಮಾಡು, ಧರ್ಮಕ್ಕೆ ಅಪಮಾನ ಮಾಡಿದವರನ್ನು ಸುಟ್ಟು ಭಸ್ಮ ಮಾಡು ಎಂದು ಆಜ್ಞಾಪಿಸಿದ.
ತಕ್ಷಣವೇ ವೀರಭದ್ರನು ಗಣಗಳ ಜೊತೆಗೆ ಯಜ್ಞದ ಕಡೆ ನಡೆದನು. ಮೊದಲೇ ಕ್ರೋಧಿತನಾಗಿದ್ದ ವೀರಭದ್ರನು ಗರ್ಜಿಸುತ್ತಲೇ ಯಜ್ಞಸ್ಥಳಕ್ಕೆ ಬಂದನು. ಆತನ ಉಗ್ರರೂಪ ಕಂಡ ದೇವತೆಗಳೆಲ್ಲರೂ ಒಮ್ಮೆಲೆ ಸ್ತಬ್ಧವಾದರು. ಆಕಾಶ ಕಾರ್ಮೋಡದಿಂದ ಮುಚ್ಚಿ ಹೋಯಿತು. ಆತನನ್ನು ತಡೆಯಲು ಬಂದವರನ್ನೆಲ್ಲ ಸುಟ್ಟು ಭಸ್ಮ ಮಾಡಿ ದಕ್ಷನ ಮುಂದೆ ಬಂದು ನಿಂತ ವೀರಭದ್ರನು ಒಂದೇ ಏಟಿಗೆ ದಕ್ಷನ ತಲೆಯನ್ನು ಬೇರ್ಪಡಿಸಿದನು. ನೋಡುತ್ತಲೇ ಲೋಕ ಕಲ್ಯಾಣಕ್ಕಾಗಿ ಮಾಡುತ್ತಿದ್ದ ಆ ಮಹಾಯಜ್ಞ ಸ್ಮಶಾನವಾಗಿ ಬದಲಾಯಿತು. ನಂತರ ಶಿವನು ಆ ಸ್ಥಳಕ್ಕೆ ಬಂದು ತನ್ನ ಪತ್ನಿಯ ಸುಟ್ಟ ದೇಹವನ್ನು ಕಂಡು ಕಣ್ಣೀರಿಡತೊಡಗಿದ. ಆಕೆಯನ್ನು ತಬ್ಬಿ ಕೊನೆಯ ಬಾರಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿ ಆಕೆಯನ್ನೆತ್ತುಕೊಂಡು ದಿಕ್ಕು ತೋಚದಂತೆ ಅಲೆದಾಡತೊಡಗಿದ. ಇದರಿಂದ ಬ್ರಹ್ಮಾಂಡವೇ ಸಮತೋಲನವನ್ನು ಕಳೆದುಕೊಂಡು ಅಲ್ಲೋಲ ಕಲ್ಲೋಲವಾಗತೊಡಗಿತು. ಇದರಿಂದ ಗಾಬರಿಗೊಂಡ ದೇವಾದಿದೇವತೆಗಳು ವಿಷ್ಣುವಿನ ಬಳಿ ಹೋಗಿ ಮುಂದಾಗುವ ಅನಾಹುತದ ಬಗ್ಗೆ ತಿಳಿಸಲಾಗಿ ವಿಷ್ಣುವು ತನ್ನ ಸುದರ್ಶನ ಚಕ್ರವನ್ನೂಡಿ ಆಕೆಯ ದೇಹವನ್ನು ಛಿದ್ರಗೊಳಿಸಿ ಆಕೆಗೆ ಮುಕ್ತಿ ನೀಡುತ್ತಾನೆ. ತಕ್ಷಣಕ್ಕೆ ಶಿವನು ಕೋಪಗೊಂಡರೂ ಸಹ ವಿಷ್ಣುವಿನ ಉದ್ದೇಶ ಅರ್ಥವಾಗಿ ಶಾಂತನಾದನು. ದೇಹ ಬಂಧನದಿಂದ ಮುಕ್ತನಾದನು. ಸತಿಯ ದೇಹದ ಭಾಗಗಳು ಭೂಮಂಡಲದಲ್ಲೆಲ್ಲ ಬೀಳಲಾಗಿ ಅವೆಲ್ಲ ಶಕ್ತಿಪೀಠಗಳಾಗಿ ಪರಿವರ್ತನೆಗೊಂಡವು. ಆ ಸ್ಥಳಗಳೇ ನಾವಿಂದು ಪೂಜಿಸುವ ಕಾಮಾಖ್ಯ, ವೈಷ್ಣೋದೇವಿ, ಜ್ವಾಲಾಮುಖಿ, ವಿಶಾಲಾಕ್ಷಿ, ಶಾರದಾಪೀಠ ಮುಂತಾದ ದೈವಿ ಸ್ಥಳಗಳು. ಹೀಗೆ ಮುಖವನ್ನೇ ನೋಡದೆ ಮಾಡಿದ ಪ್ರೀತಿ ಬಲಿದಾನದಲ್ಲಿ ಅಂತ್ಯವಾಯಿತು. ಪ್ರಪಂಚದ ಮೊದಲ ಪ್ರೇಮಕತೆ ಎಂದು ಪ್ರಸಿದ್ಧವಾಯಿತು. ಸ್ನೇಹಿತರೆ, ನಾನು ಈ ಸಂಚಿಕೆಯಲ್ಲಿ ಅಹಂಕಾರ, ಆಸ್ತಿ, ಐಶ್ವರ್ಯವನ್ನೆಲ್ಲ ಮೆಟ್ಟು ನಿಂತ ಅಮರ ಪ್ರೇಮಕತೆ ಸತಿಯ ಸಾವಿರೊಂದಿಗೆ ಅಂತ್ಯವಾಗಿದ್ದನ್ನ ವಿವರಿಸಿದ್ದೇನೆ. ಆದರೆ ಮುಂದಿನ ಸಂಚಿಕೆಯಲ್ಲಿ ಸತಿಯನ್ನು ಕಳೆದುಕೊಂಡ ಶಿವ ಮುಂದೇನಾದ, ದಕ್ಷನ ದೇಹಕ್ಕೆ ಯಾವ ಪ್ರಾಣಿಯ ತಲೆ ಇಟ್ಟು ಆತನನ್ನು ಬದುಕಿಸಲಾಯಿತು, ಸತಿ ಮುಂದಿನ ಜನ್ಮದಲ್ಲಿ ಯಾರ ಮಗಳಾಗಿ ಜನಿಸ್ತಾಳೆ, ಶಿವ ಮತ್ತು ಆಕೆಯ ಭೇಟಿ ಹೇಗಿತ್ತು, ವೀರಭದ್ರ ಏನಾದ, ಇನ್ನಿತರ ಮಾಹಿತಿಗಳನ್ನ ತಿಳಿಸ್ತೇನೆ. ನಿಮಗೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ಸಹ ಜೀವನದಲ್ಲಿ ಒಮ್ಮೆಯಾದರೂ ನಿಜವಾದ ಪ್ರೀತಿಯಾಗಿದ್ರೆ ಎಸ್ ಎಂದು ಕಮೆಂಟ್ ಮಾಡಿ. ಆ 54 ಶಕ್ತಿಪೀಠಗಳಲ್ಲಿ ಒಂದಾದರೂ ಗೊತ್ತಿದ್ರೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದ್ರೆ ಸರಿ ಉತ್ತರ ನೀಡಿದ ಒಬ್ಬರಿಗೆ ನಾವು ಆಧ್ಯಾತ್ಮಿಕ ಪುಸ್ತಕವನ್ನ ಗಿಫ್ಟ್ ಕೊಡ್ತಿದ್ದೀವಿ. ಲಾಸ್ಟ್ ವಿಡಿಯೋದ ವಿಜೇತರಾದಂತಹ ಶಿವಮೊಗ್ಗದ ಚಾರ್ವಿಕ್ರವರಿಗೆ ಈ ಪುಸ್ತಕವನ್ನ ಗಿಫ್ಟ್ ಮಾಡ್ತಿದ್ದೀವಿ. ಧನ್ಯವಾದಗಳು.